ನೋಡ್ಬೋದು. ಪ್ರಾಬಬ್ಲಿ ನೋಡೋದಿಲ್ಲ ಸರ್ ಯಾರು ನಿಮ್ಮ ಮೇಲೆ ಡಿಪೆಂಡ್, ಬಟ್ ರಿಲೀಸ್ ಆಗಬೇಕು ಅಂತ ಅಂತೀನಿ. ರವಿ ಸರ್ ಫ್ಯಾನು, ಖಂಡಿತ ನೋಡಿ. ಹೌದು. 15 crore ಆಗೋ ಚಾನ್ಸ್ ಇರುತ್ತೆ. ಓಕೆ. ಅಂದ್ರೆ ಅದರಲ್ಲೂ ಕಂಟೆಂಟ್ ಇದೆ. ಸೊ ಯಾವ ಪಿಕ್ಚರ್ ಯಾವ ಯಾರು ಅದೇ ಅದು ಮಾಡ್ತಿಲ್ಲ ಇದು. ನಮಸ್ಕಾರ ಕರ್ನಾಟಕ, ತಾಜಾ ಸಮಾಚಾರದ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಹೇಮಂತ್. ಇವತ್ತು ನಾವು ನಮ್ಮ ಜನ್ಸಿಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಟ್ರೆಂಡ್ ಆಗ್ತಿರೋಂಥ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ಕೊಟ್ಟಿದ್ದೀನಿ. ನೋಡೋಣ ರಿಲೀಸ್ ಆದರೆ ನಮ್ಮ ಜನ ನೋಡ್ತಾರ ಅಂತ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸಬ್ರಾಗಿದೆ, ದಯವಿಟ್ಟು ವಿಡಿಯೋ ಫುಲ್ ನೋಡಿ ಆ್ಯಂಡ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನೋಡೋಣ ಶುರು ಮಾಡೋಣ. ಶಾಂತಿ ಕ್ರಾಂತಿನೆಲ್ಲ ರಿಲೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ನೀವು ನೋಡಿರ್ತೀರಾ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ರಿಲೀಸ್ ಮಾಡಿದ್ರೆ ಜನ ಹೋಗಿ ನೋಡ್ತಾರ? ಅದನ್ನು ನೋಡ್ಬೋದು, ಪ್ರಾಬಬ್ಲಿ ನೋಡ್ಬೋದು. ನಿಮ್ಗೇನು ಅನಿಸ್ತೇವೆ? ನೋಡ್ಬೋದು. ಓಕೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ 1991 ರಿಲೀಸ್ ಆಗಿದ್ದು ಮೂವಿ ಅಲ್ವಾ, ಅರೌಂಡ್ 10 to 15 crores ಆಫ್ ಮನಿ ಇನ್ವೆಸ್ಟ್ ಮಾಡಿದ್ರು ಅವ್ರಿಗೆ. ಸೊ ಇವಾಗ ಕಂಪೇರ್ ಮಾಡಿದ್ರೆ ಇಟ್ಸ್ 100 crores. ಸೊ ವಿಲ್ ದಟ್ ಮನಿ ರಿಕವರ್ ಇವಾಗ ರಿಲೀಸ್ ಮಾಡಿದ್ರೆ? ಯಾಕೆಂದರೆ ಇಟ್ಸ್ ಎ ಜೆನ್ಸಿ ಟ್ರೆಂಡ್ ಹಾಗೆ ನಿಮ್ಗೆ ಗೊತ್ತಿರುತ್ತೆ. ಸೊ ಮೇಬಿ ನಾಟ್ ಎವ್ರಿಬಡಿ ವಿಲ್ ರಿವಾಚ್ ಇಟ್ ಅಲ್ವಾ. ಓಕೆ. ಮೇಬಿ ದೇರ್ ಸಮ್ ಪರ್ಟಿಕ್ಯುಲರ್ ಪೀಪಲ್ ಮತ್ತೆ ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಮತ್ತೆ ನೋಡ್ಬೋದು. ಆ ಥರ ನೀವು ನೋಡ್ತೀರಾ? ಬಿಕಾಸ್ ಇವಾಗ ಬರ್ತಿರೋ ಮೂವೀಸಲ್ಲಿ ಅದರ ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕಾಗ್ತಿಲ್ಲ. ಓಕೆ. ಸೊ ಪ್ರಾಬಬ್ಲಿ ನೋಡ್ಬೋದು. ನೀವು ನೋಡ್ಬೋದಾ? ಓಕೆ. ಇನ್ನೊಂದು ಕ್ವಶನ್ ಏನು ಅಂತಂದರೆ, ಈಗ ಅಪ್ಕಮಿಂಗ್ ಮೂವೀಸಲ್ಲಿ ಯಾವ ಮೂವಿ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಲೈಕ್ ನೋಡ್ಬೋದು, ಹೋಗಿ ವಾಚ್ ಮಾಡ್ಬೋದು ಅಂತ. ಟಾಕ್ಸಿಕ್ ರೀಸನ್? ಹೈಪ್ ಆ ಥರ. ಅಣ್ಣ, ಈಗ ಶಾಂತಿ ಕ್ರಾಂತಿ ರಿಲೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಿಲೀಸ್ ಮಾಡಬೇಕಾ ಬೇಡ? ಆ್ಯಂಡ್ ರಿಲೀಸ್ ಮಾಡಿದ್ರೆ ನೋಡ್ತಾರ ಜನ ಫಸ್ಟು ಹೋಗ್ಬಿಟ್ಟು ಥಿಯೇಟ್ರಿಗೆ? ಸರ್, ರಿಲೀಸ್ ಮಾಡೋದಕ್ಕೇನಿಲ್ಲ, ರಿಲೀಸ್ ಮಾಡೋದು ಸೆಕೆಂಡ್ರಿ. ಅದು ಅವಾಗ ಲಾಸ್ ಆಗಿದೆ ಅವ್ರಿಗೆ. ಇವಾಗ ರಿಲೀಸ್ ಮಾಡಿದಾಗ ಜನಗಳು ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಅದನ್ನು ಬಂದು ಜನಗಳು ಯಾವ ಮಟ್ಟ ನೋಡೋದಿಲ್ಲ ಸರ್ ಬಂದು ಯಾರು. ಸುಮ್ಮನೆ ಇವಾಗ ಮಾಡಿ ರಿಲೀಸ್ ಮಾಡಿ ಆಲೇ ಕೈ ಸುಟ್ಕೊಂಡಿದ್ದಾರೆ ರವಿಚಂದ್ರನ್ ಸರ್, ಮತ್ತೆ ಕೈ ಸುಟ್ಕೊಳ್ಳೋಂಗಾಗುತ್ತೆ. ಇವಾಗ ಯಾರ್ಯಾರು ಇವಾಗ ಬೇಜಾರು ಮಾಡ್ಕೋಬೇಡಿ, ಕಂಟೆಂಟ್ಗೋಸ್ಕರ ಮಾಡ್ತಾರೆ ಅಂತ ಅನ್ಕೊಳ್ಳಿ. ನಿಮ್ಗೆ ಹೇಳ್ತೀನಿ ಅನ್ಕೊಂಡು ಕಂಟೆಂಟ್ಗೋಸ್ಕರ ಎಲ್ಲರೂ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ಮಾತಾಡ್ತಾರೆ. ಇವಾಗ ನೀವೇ ಒಂದು 10 ಜನ ಕರ್ಕೊಂಡೋಗಿ, ಇಲ್ಲ ನಿಮ್ಮ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡೋಗಿ ತೋರಿಸ್ತೀರಾ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಅದೇ ಥರ ಎಲ್ಲರೂ ಇರಬೇಕಲ್ಲ. ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ, ಯಾರು ನೋಡಲ್ಲ ಸರ್ ರಿಲೀಸ್. ಇನ್ವೆಸ್ಟ್ ಟ್ರೆಂಡ್ ಅಂತ ಸರ್. ರಿಲೀಸ್ ಆದರೆ ಸಂತೋಷ, ನಾನು ಹೋಗಿ ನೋಡ್ತೀನಿ ಫ್ಯಾಮಿಲಿ ಸಮೇತ. ಇನ್ನೊಂದೇನು ಅಂತಂದರೆ, ಇವಾಗ ರಿಲೀಸ್ ಆಗ್ತಿರೋ ಮೂವಿಗಳಲ್ಲಿ ಅಪ್ಕಮಿಂಗ್ ಯಾವ ಮೂವಿಗೆ ಜಾಸ್ತಿ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು? ನೋಡಬೇಕು ಅಂತ ನಿಮ್ಗೆ ಯಾವ ಮೂವಿ ಅನ್ನಿಸ್ತಾ ಇದೆ ಸರ್? ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರಾಗಿರಲಿ, ಚಾಲನಿ ದರ್ಶನ್ ಆಗಿರಲಿ, ಯಶ್ ಅವರಾಗಿರಲಿ, ಯಾರು ಫಿಲಮ್ ರಿಲೀಸ್ ಆದರೂ ಹೋಗಿ ನೋಡ್ತೀವಿ ಸರ್. ಪರ್ಟಿಕ್ಯುಲರ್ ಎಂಥವ್ರು ಅಂತಿಲ್ಲ, ನಾವು ಎಷ್ಟೋರು ಅಭಿಮಾನಿ ನಾವು. ಯಾರು ಫಿಲಮ್ ರಿಲೀಸ್ ಆದರೂ ಹೋಗಿ ನೋಡ್ತೀವಿ ಸರ್. ಏನು ಅಂತಂದರೆ, ಈಗ ನೀವೆಲ್ಲ ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಐ ಗೆಸ್ ಯು ಗೈಸ್ ವಿಲ್ ಯೂಸ್ ದಟ್. ಓಕೆ. ಸೊ ಆ ಪ್ಲ್ಯಾಟ್ಫಾರ್ಮಲ್ಲಿ ಈಗ ಶಾಂತಿ ಕ್ರಾಂತಿ ರಿಲೀಸ್ ಮಾಡಬೇಕು ಅಂತ ಟ್ರೆಂಡ್ ಇದೆ, ಕರೆಕ್ಟ್ ಅಲ್ಲ? ನಿಮ್ಮ ಫೀಡ್ಗೂ ಬಂದಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವು ಇವಾಗ ರಿಲೀಸ್ ಆದರೆ ನೀವು ಹೋಗಿ ನೋಡ್ತೀರಾ ಆ್ಯಂಡ್ ಜನ ಹೋಗಿ ನೋಡ್ತೀರಾ? ಯಾಕೆ? ರೀಸನ್? ಓಕೆ. ಓಕೆ. ಆ ಥರ ಲೈಕ್ ರಿಗಾರ್ಡಿಂಗ್ ಆ ಮೂವಿಲಿ ಏನು ಮೆಸೇಜ್ ಕನ್ವೆ ಮಾಡಿದ್ರೆ ಅದ್ರಗೋಸ್ಕರ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ? ನೀವು ಜಸ್ಟ್ ಹೊಸ ಮೂವೀಸ್ ನೋಡಬೇಕು. ಫಸ್ಟ್ ಹೊಸ ಹಳೆ ಮೂವೀಸು ಹಳೆ ಮೂವೀಸ್ ಬೇಡ ಆತನ? ನೀವು ಹೊಸ ಮೂವೀಸ್ ಮಾತ್ರ. ಓಕೆ. ಈಗ ಅಪ್ಕಮಿಂಗ್ ಇವಾಗ ರಿಲೀಸ್ ಆಗ್ತಿರೋ ಮೂವೀಸಲ್ಲಿ ಯಾವ ಮೂವಿ ಮೇಲೆ ಜಾಸ್ತಿ ಆ್ಯಂಟಿಸಿಪೇಷನ್ ಇಟ್ಕೊಂಡಿದ್ದೀರಾ? ಯಾವ ಮೂವಿ ಹೋಗಿ ನೋಡ್ತೀರಾ ಥಿಯೇಟ್ರಲ್ಲಿ? ಲೈಕ್ ಈಗ ಟಾಕ್ಸಿಕ್ಕು, ರಾಮಾಯಣ, ವಾರಣಾಸಿ, ಅಯೋಗ್ಯ 2 ರಿಲೀಸ್ ಆಗಿದೆಯಲ್ಲ, ನೋಡ್ಕೊಂಬಂದ್ರಾ? ಟಾಕ್ಸಿಕ್ ನೋಡಲ್ಲ ಮತ್ತೆ? ಓಕೆ. ಅದರ ಮ್ಯಾಮ್ ನೀವು ಟಾಕ್ಸಿಕ್ ನೀವು ಟಾಕ್ಸಿಕ್ಕಾ? ನೀವು ಟಾಕ್ಸಿಕ್ ಅಷ್ಟಂತಂದರೆ, ಇವಾಗ ಶಾಂತಿ ಕ್ರಾಂತಿ ಎಲ್ಲ ರಿಲೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಈಗ ರಿಲೀಸ್ ಮಾಡಿದ್ರೆ ಮತ್ತೆ ಜನ ಹೋಗಿ ನೋಡ್ತಾರ? ಹೇಳೋಕ್ಕಾಗಲ್ಲ, ಈಗ ಒಪಿನಿಯನ್ ಮೇಲೆ ಡಿಪೆಂಡ್, ಬಟ್ ರಿಲೀಸ್ ಆಗಬೇಕು ಅಂತ ಅಂತೀನಿ. ರಿಲೀಸ್ ಆಗಬೇಕು ಅಂತ ಅಲ್ಲ. ಇನ್ನೊಂದೇನು ಅಂತಂದ್ರೆ, ಈಗ ಆದ್ರೆ ಅವ್ರಿಗೂ ವರ್ಕೌಟ್ ಆಗಬೇಕಲ್ವಾ? ಅದು ನಮ್ಮ ಕನ್ನಡಿಗರ ಮೇಲೆ ಡಿಪೆಂಡ್ ಬ್ರೋ. ಗೊತ್ತಲ್ಲ, ನಮ್ಮ ಕನ್ನಡಿಗರು ಎತ್ತಿದ್ರೆ ಕೈ ಸೀದಾ ಸಪೋರ್ಟ್ ಮಾಡಲ್ಲ, ಎತ್ತಿಪ್ಪೆ ನಮ್ಮವರೆಲ್ಲ ಹಂಗೆ. ಬಟ್ ಬಿಟ್ಟರು ಅಂದರೆ ಹಂಗೆ ಬಿಟ್ಟೇ ಬಿಡ್ತಾರೆ. ಓಕೆ. ಬಟ್ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ. ಈ ರೇಂಜಿಗೆ ಟ್ರೆಂಡ್ ಆಗಿರೋದ್ರಿಂದ
ಹಾ ಓಕೆ ಮಾರ್ಕೆಟಿಂಗ್ ಹಂಗೆ ನಡೀತಾ ಇದೆ ಬ್ರೋ. ರವಿಚಂದ್ರನ್ ಗೊತ್ತಲ್ಲ ಫಸ್ಟ್ ಸ್ಟ್ರಾಟಜಿ ಕಿಂಗ್ ಅವರೆಲ್ಲ ಮಸ್ತಾಗಿ ಮಾಡ್ತಾವ್ರೆ. ನನಗೆ ಸೊ ಓಡುತ್ತೆ ಬ್ರೋ. ಹಂಗೆ ಇನ್ನೊಂದೇನು ಅಂತಂದರೆ ಈಗ ಅಪ್ಕಮಿಂಗ್ ಮೂವೀಸ್ ಯಾವ್ದು ರಿಲೀಸ್ ಆಗ್ತಾ ಇದೆ ಇದ್ರಲ್ಲಿ ನೀವು ಯಾವ ಮೂವಿ ಜಾಸ್ತಿ ವೆಯ್ಟ್ ಮಾಡ್ತಾ ಇದ್ದೀರಾ? ಟಾಕ್ಸಿಕ್ ಕ್ರೇಜಿ ಇಲ್ಲ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ರಿಲೀಸ್ ಆಗಬೇಕಾ? ಆಗ್ಬೇಕು. ಯಾಕೆ ಮ್ಯಾಮ್? ಇದಕ್ಕೆ ಅಲ್ಲ ಆದರೆ ಹೋಗಿ ನೋಡ್ತಾರೆ ಜನ ಫಸ್ಟ್ ನೋಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ನೋಡ್ತಾರೆ. ನಿಮ್ಗೆ ಏನು ಅನ್ಸುತ್ತೆ ರಿಲೀಸ್ ಆಗಬೇಕಾ? ನೀವು ನೋಡ್ತೀರಾ? ನೋಡ್ತೀರಾ ಮ್ಯಾಮ್? ನೀವು ಖಂಡಿತ ನೋಡ್ತೀವಿ. ಹಾಗೆ ಆಗುತ್ತೆ. ಓಕೆ, ಇವಾಗ ಆಗಿನ ಕಾಲದಲ್ಲಿ 10 to 15 crore ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ, ಆ ಮನಿ ರಿಕವರ್ ಆಗುತ್ತೆ ಇವಾಗ? ಬಿಕಾಸ್ ಆ ವ್ಯಾಲ್ಯೂಯೇಷನ್ ನೋಡಿದ್ರೆ ಈಗ 100 crores ಆಗ್ಬೋದು. ವ್ಯಾಲ್ಯೂಯೇಷನ್ ಇದೆ, ಕರೆಕ್ಟ್ ಅಲ್ವಾ? ಆಗ್ಬೋದು ಅಂತ ಅನ್ಸುತ್ತಾ ನಿಮಗೆ? ಆಗ್ಬೋದು. 1000 ಕೋಟಿ 2000 ಕೋಟಿ ಮಾಡಿರೋದೇ ಆಗುತ್ತಂತೆ, 10 ಕೋಟಿ ಏನಾಗುತ್ತೆ ಬಿಡಿ. ಆಗುತ್ತೆ ಅಂತೀರಾ? ಓಕೆ. ಇನ್ನೊಂದು ಕ್ವಶನ್ ಏನು ಅಂತಂದರೆ, ಸಿಂಪಲ್ ಕ್ವಶನ್, ಈಗ ಅಪ್ಕಮಿಂಗ್ ಮೂವೀಸ್ ಯಾವ ರಿಲೀಸ್ ಆಗ್ತಾ ಇದೆಯಲ್ಲ ಅದರಲ್ಲಿ ನೀವು ಯಾವ ಮೂವಿ ನೋಡಬೇಕು ಅಂತ ಅನಿಸ್ತೈತೆ ನಿಮಗೆ? ಟಾಕ್ಸಿಕ್ ನೋಡ್ತೀವಿ. ಟಾಕ್ಸಿಕ್ ನೀವು? ಟಾಕ್ಸಿಕ್. ಓಕೆ, ಯಾಕೆ ಅಂತ ಕೇಳ್ಬೋದಾ? ನಮಗೆ ಹೀರೋ ಅಂದರೆ ಇಷ್ಟ, ಯಶ್ ಅಂದರೆ ಇಷ್ಟ. ಯಶ್ ಅಂದ್ರೆ ಇಷ್ಟ. ಯಶ್ ಶಾಂತಿ ಕ್ರಾಂತಿ ರಿಲೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ರಿಲೀಸ್ ಆದರೆ ಜನ ಹೋಗಿ ನೋಡ್ತಾರಾ ಅಥವಾ ನೀವು ಹೋಗಿ ನೋಡ್ತೀರಾ? ಯಾವ ಥರ ನೋಡ್ಬೋದು? ಓಕೆ, ನಿಮ್ಗೇನು ಅನಿಸುತ್ತೆ ಮ್ಯಾಮ್? ಈಗ ಆಗಿನ ಕಾಲದಲ್ಲೇ 10 to 15 crore ಇನ್ವೆಸ್ಟ್ ಮಾಡಿದ ಮೂವಿ ಈಗ ರಿಲೀಸ್ ಮಾಡಿದ್ರೆ ಮತ್ತೆ ರಿಕವರ್ ಮಾಡ್ಬೋದು ಅವ್ರ ದುಡ್ಡ? ರಿಕವರ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನಂತೂ ರವಿ ಸರ್ ಫ್ಯಾನು, ಖಂಡಿತ ನೋಡಿ. ಹೌದಾ? ಹಾಗೆ, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಮತ್ತು ಇನ್ನೊಂದೇನು ಅಂತಂದರೆ, ಈಗ ರಿಲೀಸ್ ಆಗ್ತಿರೋ ಅಪ್ಕಮಿಂಗ್ ಮೂವೀಸ್ಗಳಲ್ಲಿ ಯಾವ ಮೂವಿಗೆ ಹೋಗಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ರೀಸೆಂಟಾಗಿ ಯಾವುದು ಮೂವೀಸ್ಗೆ ಹೋಗಲ್ಲ ಸರ್, ಹಾಡುಗಳೆಲ್ಲ ಯಾವುದು ಚೆನ್ನಾಗಿರಲ್ಲ. ಓಕೆ, ಆ ಥರ. ಓಕೆ, ರಿಲೀಸ್ ಮಾಡಬೇಕು ಶಾಂತಿ ಕ್ರಾಂತಿನ ಅಂತ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಟ್ರೆಂಡ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಿಲೀಸ್ ಮಾಡಿದ್ರೆ ಜನ ಹೋಗಿ ನೋಡ್ತಾರಾ? ಅಬ್ಸಲ್ಯೂಟ್ಲಿ ಜನ ನೋಡ್ತಾರೆ. ಯಾಕಂದ್ರೆ ಆ ಫಿಲಮ್ ಆಗಿನ ಕಾಲದಲ್ಲೇ ಒಂದು ಟ್ರೆಂಡ್ ಇತ್ತು. ಮತ್ತೆ ರಿಲೀಸ್ ಆದ್ರೆ ಮತ್ತೊಂದು ಹೊಸ ಟ್ರೆಂಡ್ ಬರುತ್ತೆ. ಓಕೆ, ಅದಕ್ಕೆ ನೋಡ್ತಾರೆ. ಅಬ್ಸಲ್ಯೂಟ್ಲಿ ನಾವು ಹೋಗಿ ನೋಡ್ತೀವಿ. ನೀವು ಹೋಗಿ ನೋಡಿ? ಅದೇ ಆಕ್ಚುಲಿ ಅದ್ರಲ್ಲಿರೋ ಸಾಂಗ್ಸ್, ಅದರಲ್ಲಿ ಸ್ಟೋರಿ ಓಕೆ, ಮಸ್ತ್ ಐತಿ, ನೋಡ್ತೀವಿ ಹೋಗಿ. ಆ ಥರನಾ? ಶೂರು. ನೀವು ನೋಡ್ತೀವಿ. ಕನ್ನಡ ಮೂವೀಸ್ ಬರಬೇಕು, ಕನ್ನಡ ಇಂಡಸ್ಟ್ರಿ ಗ್ರೋ ಆಕ್ಚುಲಿ ಬರಬೇಕು, ಚೆನ್ನಾಗಿ. ಓಕೆ, ಆ್ಯಕ್ಚುಲಿ ಏನು ಅಂತಂದ್ರೆ ಈಗ ಆಗಿನ ಟೈಮ್ಗೆ 10 to 15 crore ಖರ್ಚು ಮಾಡಿದ್ರು, ಇನ್ವೆಸ್ಟ್ ಮಾಡಿದ್ರಲ್ವಾ? ಇವಾಗ ರಿಲೀಸ್ ಮಾಡಿದ್ರೆ ಇವಾಗ ನಮ್ಮ ಟ್ರೆಂಡ್ ಹೆಂಗಾಗಿದೆ ನಾವು ರಿಕವರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಿಕವರ್ ಆಗುತ್ತಾ? ಆಲ್ ಓವರ್ ಕರ್ನಾಟಕ ಅವ್ರು ರಿಲೀಸ್ ಮಾಡಿದ್ರೆ ಅದು ಮೋರ್ ದೆನ್ 15 crore ಆಗೋ ಚಾನ್ಸ್ ಇರುತ್ತೆ. ಓಕೆ, ಅಟ್ಲೀಸ್ಟ್ 50 to 70% ಅಮೌಂಟ್ ರಿಕವರ್ ಮಾಡ್ಬೋದು. ಮ್ಯಾಮ್ ನೀವೇನಂತೀರ? ಎಫರ್ಟ್ಸ್ ಇದೆ, ಮೂವಿ ಚೆನ್ನಾಗಿದೆ. ಓಕೆ, ರಿಲೀಸ್ ಆದರೆ ತುಂಬ ಒಳ್ಳೇದಿದೆ, ಜನರಿಗೆ ಒಂದು ಒಳ್ಳೆ ನ್ಯೂಸ್ ಇದೆ. ಆ ಥರನಾ? ಇಟ್ ವಿಲ್ ಹೆಲ್ಪ್. ಆ ಥರ. ಈಗ ಇನ್ನೊಂದು ಕ್ವಶನ್ ಏನಂತಂದರೆ, ಇದು ಸರ್ಜಾಡ ಈಗ ಮ್ಯಾಮ್ ಓಕೆ, ಇವಾಗ ಬರ್ತಾರೆ ರಿಲೀಸ್ ಆಗ್ತಾರೋ ಅಪ್ಕಮಿಂಗ್ ಮೂವೀಸಲ್ಲಿ ಯಾವ ಮೂವೀಸ್ನ ನೋಡಬೇಕು ಅಂತ ನಿಮ್ಗೆ ಅನಿಸ್ತದೆ? ಟಾಕ್ಸಿಕ್ ಯಾಕೆ ಬ್ರೋ? ಟಾಕ್ಸಿಕ್ ಅಂದ್ರೆ ಒನ್ ಆಫ್ ದ ಮೈ ಫೇವರೇಟ್ ಹೀರೋ ಯಶ್. ಓಕೆ, ಅದೊಂದು ಕಾರಣಕ್ಕೆ ನೋಡ್ಬೇಕು. ಆಮೇಲೆ ಅದೊಂಥರ ಈಗ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದೆ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ. ಅದಕ್ಕೋಸ್ಕರ ನೋಡ್ಲೇಬೇಕು ಅಂತ ಒಂದು ಇದೆ. ಓಕೆ, ನೋಡ್ಬೇಕು. ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಶಾಂತಿ ಕ್ರಾಂತಿ ಬಗ್ಗೆ ರಿಲೀಸ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು 10 ಕೋಟಿ ಬಜೆಟ್ ಹೊರಟು ಬಂದು, ಸೊ ಒಂದೇ ಶೂಟಿಂಗಲ್ಲಿ 3 ಸಿನಿಮಾ ಮಾಡಿರೋದು. ಸೊ ರಿಲೀಸ್ ಆದ ಅಂದರೆ ಅದರಲ್ಲೂ ಕಂಟೆಂಟ್ ಇದೆ. ಸೊ ಮಕ್ಕಳು ಸ್ಟಡಿ ಬಗ್ಗೆ ಎಲ್ಲ ಕಂಟೆಂಟ್ ಇದೆ. ಸೊ ಅದರಿಂದ ಹೆಲ್ಪ್ ಆಗುತ್ತೆ. ಕರ್ನಾಟಕದಲ್ಲಿ ಎಲ್ಲ ಸ್ಟಡಿ ಬಗ್ಗೆ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಿಮ್ಮ ಪ್ರಕಾರ ರಿಲೀಸ್ ಮಾಡಿದ್ರೆ ಬೆಟರ್. ಓಕೆ, ಹಾಂ, ಬಟ್ ಆದ್ರೂ ಇವಾಗ ರಿಲೀಸ್ ಮಾಡಿದ್ರೆ ಜನ ನೋಡ್ತಾರೆ ಬ್ರೋ, ಪಕ್ಕ ನೋಡ್ತಾರೆ ಬ್ರೋ. ಮತ್ತೆ ಇನ್ನೊಂದು ಕ್ವಶನ್ ಅಂತ, ಅಪ್ಕಮಿಂಗ್ ಮೂವೀಸ್ ರಿಲೀಸ್ ಆಗ್ತಿರೋ ಅಪ್ಕಮಿಂಗ್ ಮೂವೀಸ್ ಅಲ್ಲಿ ನೀವು ಯಾವ ಮೂವಿ ಜಾಸ್ತಿ ವೆಯ್ಟ್ ಮಾಡ್ತೀವಿ? ಇವಾಗ ರಾವಣ ವೆಯ್ಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ರಾಮಾಯಣ. ಹಳೆ ಪಿಕ್ಚರ್ ಕ್ರೇಜಿ ಮಾಡೋದು ಇದು ಮಾಡ್ತಾರೆ. ಹಳೆ ಹೀರೋಗಳೆಲ್ಲ ಹೋಗ್ಬಿಡವ್ರೆ. ಓಕೆ, ಈಗೆಲ್ಲ ಅವರೇ ಹಳೆ ಪ್ರೈಸ್ ಮಾಡೋದು. ಓಕೆ, ಮಾಡ್ತಾರೆ. ಸೊ ಇವಾಗ ರಿಲೀಸ್ ಮಾಡಿದ್ರೆ ಜನ ನೋಡ್ತಾರೆ. ಎಷ್ಟೋ ಪಿಕ್ಚರ್ ಹೆಂಗ್ ಮಾಡಿದ್ರು ಅದ್ರ ಇವ್ ಮಾಡೋದು ಮಳೆ ಮಾಡೋದು ಹೋಗಿ ಹೋಗ್ತಾರೆ. ಹಾಗೆ ಮತ್ತೆ ಇನ್ನೊಂದೇನು ಅಂತಂದ್ರೆ, ಇವಾಗ ಆಗಿನ ಕಾಲದಲ್ಲಿ 10 ಕೋಟಿ 15 ಕೋಟಿ ಎಲ್ಲ ಖರ್ಚು ಮಾಡಿ ಮೂವಿ ಮಾಡಿರೋದಲ್ವಾ? ಇವಾಗ ರಿಲೀಸ್ ಮಾಡಿದ್ರೆ ಮತ್ತೆ ಆ ದುಡ್ಡು ಮತ್ತೆ ರಿಕವರ್ ಆಗುತ್ತಾ? ಆಗಿನ ಕಾಲಕ್ಕೆ 5-10 ಕೋಟಿ ಹಾಗೆ ಆಗುತ್ತೆ, ಒಂದು ಮಿನಿಮಮ್ ಮುಕ್ಕಾಲ್ ಭಾಗ ಆಗುತ್ತೆ ಇವಾಗ ಮತ್ತೆ ರಿಲೀಸ್ ಮಾಡಿದ್ರೆ. ಓಕೆ, ಯಾಕೆಂದ್ರೆ ಜನಗಳು ಲೈಕ್ ಮಾಡ್ತಾರೆ ಓಲ್ಡ್. ಓಲ್ಡ್ ಮಾಡ್ತಾರೆ. ಈಗೆಲ್ಲ ಇವೆಲ್ಲ ನ್ಯೂ ಬಂದು ಅಷ್ಟು ಇದ್ರಲ್ಲ. ಹಳಬ್ರು ಓಲ್ಡ್ ಪರ್ಸನ್ ಏನಿರ್ತಾರೋ ನೋಡ್ತಾರ
ಅವ್ರು ನೋಡ್ತಾರೆ ನೋಡ್ತಾರೆ. ಹಂಗೆ ಸರಿ ಅಣ್ಣ. ಮತ್ತೆ ಈಗ ನೀವು ಈಗ ಫಿಲಮ್ ಕನ್ನಡದಲ್ಲಿ ಯಾವ ರಿಲೀಸ್ ಆಗ್ತೈತಲ್ಲ ಅದ್ರಲ್ಲಿ ನೀವು ಯಾವ್ದಕ್ಕೆ ವೆಯ್ಟ್ ಮಾಡ್ತೀರಿ? ಇವಾಗ ನೋಡ್ಬೋದು ನಾನು ಈ ಫಿಲಮ್ ಈಗ ಅಂತ ಯಾವ ಫಿಲಮ್ ಇಲ್ಲ ಇಂತ ಯಾವ್ದೋ ಫಿಲಮ್ ಇಲ್ವಾ? ಈಗ ರಾಮಾಯಣ ಎಲ್ಲ ಬರ್ತೈತಲ್ಲ ಅಂತ ಅವೆಲ್ಲ ಏನು ಅಂತ ಯಾವ ಇಲ್ಲ. ಇವಾಗ ಟೂಲ್ ಇದೆ, ಪರವಾಗಿಲ್ಲ ನೋಡ್ಬೋದು. ಹಂಗ ಅಯೋಗ್ಯ ಟು ಈಗೆಲ್ಲ ಓಲ್ಡ್ ಪಿಕ್ಚರ್ ಯಾವ ಬರಲ್ಲ, ಆ ತರ ಯಾವ್ದು ಬರಲ್ಲ ಈಗೆಲ್ಲ. ಯಾವ ಪಿಕ್ಚರ್ ಯಾವ ಇಲ್ವಲ್ಲ, ಯಾರು ಅದೇ 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 ಅದು ನಿಜ. ಯಾರು ಮಾಡ್ತಿಲ್ಲ ಈಗ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಜನ ಯಾವ ಥರ ಆನ್ಸರ್ ಕೊಟ್ಟರು ಅಂತ. ನಮ್ಮ ಜನ ಹೇಳ್ತಿರೋ ಪ್ರಕಾರ ಶಾಂತಿ ಕ್ರಾಂತಿನ ಮತ್ತೆ ರಿಲೀಸ್ ಮಾಡಬೇಕು ಅಂತ ಅವ್ರದ್ದು ಕೂಡ ರಿಕ್ವೆಸ್ಟ್ ಇದೆ. ನೋಡೋಣ ನಮ್ಮ ರವಿಚಂದ್ರನ್ ಸರ್ ಅವ್ರ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿ ರಿಲೀಸ್ ಮಾಡ್ತಾರ ಅಂತ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ಬ್ಲಾಕ್ ಬಸ್ಟರ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮಿಸ್ ಮೀ ಹೇಮಂತ್ ಫ್ರಮ್ ತಾಜಾ ಸಮಾಚಾರ. ಸೌಂದರ್ಯ ನೋಡು ನಮ್ಮ ಕರುನಾಡ